ಹಾಯ್ ಎಲ್ರಿಗೂ ಆಶಾರ್ವಿ ವ್ಲಾಗಿನ್ ಕನ್ನಡ ಚಾನಲ್ನಲ್ಲಿ ಸೂಪರಾಗಿ ಹಾಗೆ ಅಷ್ಟೇ ಟೇಸ್ಟಿಯಾದ ಒಂದು ಚಾಟ್ಸನ್ನು ಮಾಡ್ಕೊಂಡು ಬಂದಿದ್ದೇನೆ. ಇದನ್ನು ನಾನು ಬೋಟಿಯಿಂದ ಮಾಡಿದ್ದು. ಹೌದು, ಅಂಗಡಿಯಲ್ಲೆಲ್ಲ ಬೋಟಿ ಸಿಗ್ತದೆ, ನಾವು ಮನೆಯಲ್ಲೇ ಕರೆದು ನಾವು ತಿನ್ಬೋದು. ಆ ಬೋಟಿಯಲ್ಲಿ ಕೂಡ ಮಾಡ್ಬೋದು, ಅಥವಾ ನೀವು ಪ್ಯಾಕೆಟ್ ರೆಡಿ ಸಿಗ್ತದಲ್ಲ ಅದರಲ್ಲಿ ಕೂಡ ಮಾಡ್ಬೋದು. ಈ ಬೋಟಿಯಲ್ಲಿ ಚಾಟ್ಸನ್ನು ಹೇಗೆ ಮಾಡಿದ್ದು, ಏನೆಲ್ಲ ಹಾಕಿದೆ ಅಂತ ನಾನು ನಿಮಗೆ ಇಲ್ಲಿ ತಿಳಿಸ್ತಾ ಹೋಗ್ತೇನೆ. ಬನ್ನಿ, ಎಲ್ರಿಗೂ ಆಶಾರ್ವಿ ವ್ಲಾಗಿನ್ ಕನ್ನಡ ಚಾನಲ್ಗೆ ಪ್ರೀತಿಯ ಸ್ವಾಗತ. ಮೊದಲಿಗೆ ನಾನಿಲ್ಲೊಂದು ಮಿಕ್ಸಿಂಗ್ ಬೌಲ್ ತಗೊಂಡು ನಾನು ಇಲ್ಲಿ ಒಬ್ರಿಗಾಗುವಷ್ಟು ಮಾಡ್ತಾ ಇದ್ದೇನೆ. ಒಂದು 10ರಿಂದ 12 ಈ ರೀತಿಯ ಬೋಟಿ ಕರ್ದದನ್ನು ಸೇರಿಸ್ಕೊಳ್ತಾ ಇದ್ದೇನೆ. ನೋಡಿ, ಇದು ಚೆನ್ನಾಗಿ ಗರಿ ಗರಿ ಆಗಿರುವಾಗನೇ ಮಾಡಬೇಕು. ಇದನ್ನು ಸ್ವಲ್ಪ ಪುಡಿ ಮಾಡ್ಕೊಳ್ಬೇಕು, ತುಂಬ ಪುಡಿ ಮಾಡಬೇಡಿ, ಯಾಕಂದರೆ ಎಲ್ಲ ಐಟಮ್ಸ್ ಹಾಕಿದಾಗ ಕೂಡಲೇ ಇದು ಮೆಸ್ತಾಗಿ ಕೂಡ ಆಗ್ತದೆ. ಈಗ ಪುಡಿ ಮಾಡಿದ ಬೋಟಿಯ ಮೇಲೆ ಏನೇನು ಹಾಕಬೇಕು ಅಂತ ಹೇಳ್ತೇನೆ. ನೀವು ಜಾಸ್ತಿ ಮಾಡುವಾಗ ಜಾಸ್ತಿ ತಗೊಳ್ಳಿ. ಈಗ ಪುಡಿ ಮಾಡಿದ ನಂತರ ಇದಕ್ಕೆ ನಾನು ಒಂದು ಅರ್ಧ ಅಥವಾ ಒಂದು ಮೀಡಿಯಮ್ ಗಾತ್ರದ ಒಂದು ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೇನೆ. ಅದಾದ ನಂತರ ಒಂದು ಅರ್ಧ ಟೊಮೆಟೊ ಹಣ್ಣನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಸೇರಿಸ್ತಾ ಇದ್ದೇನೆ. ಬೇಕಂದರೆ ಟೊಮೆಟೊ ಹಣ್ಣನ್ನು ನೀವು ಲಾಸ್ಟಿಗೆ ಕೂಡ ಹಾಕ್ಕೊಳ್ಬೋದು, ಮಿಕ್ಸಿಂಗ್ ಮಾಡುವಾಗ ತಕ್ಷಣ ತಿನ್ನಬೇಕು, ಅದಕ್ಕೋಸ್ಕರ. ಈ ಎರಡು ಹಾಕಿದ ನಂತರ ಒಂದು ಸ್ವಲ್ಪ ಖಾರ ಪುಡಿ ಸೇರಿಸ್ತಾ ಇದ್ದೇನೆ. ಖಾರ ಜಾಸ್ತಿ ತಿನ್ನುವವರು ಖಾರ ಜಾಸ್ತಿ ಸೇರಿಸ್ಕೊಳ್ಳಿ. ಈಗ ಒಂದು ಚಿಟಿಕೆಯಷ್ಟು ಉಪ್ಪು, ಇದು ಬರೀ ಈರುಳ್ಳಿ ಟೊಮೆಟೊಕ್ಕೆ ಆಗುವಷ್ಟು ಮಾತ್ರ ಹಾಕ್ಕೊಳ್ಳಿ. ಅದರೊಟ್ಟಿಗೆ ನಾನಿಲ್ಲಿ ಟೊಮೆಟೊ ಕ್ಯಾಚಪನ್ನು ಕೂಡ ಹಾಕ್ತಾಯಿದ್ದೇನೆ. ತುಂಬ ಟೇಸ್ಟ್ ಚೆನ್ನಾಗಿರ್ತದೆ ಈ ಕ್ಯಾಚಪ್ ಹಾಕೋದ್ರಿಂದ. ಇದರ ಬದಲು ನೀವು ಲಿಂಬೆಹಣ್ಣಿನ ರಸ ಕೂಡ ಹಾಕ್ಬೋದು. ಅದೆಲ್ಲ ಹಾಕಿದಾಗ ಬೇಗ ಮೆತ್ತಗಾಗ್ತದೆ, ಅದಕ್ಕೋಸ್ಕರ. ಈಗ ನಾನು ರೋಸ್ಟೆಡ್ ಸ್ವಲ್ಪ ನೆಲಗಡಲೆಯನ್ನು ಸೇರಿಸ್ಕೊಂಡಿದ್ದೇನೆ, ಅಂದರೆ ಶೇಂಗಾವನ್ನು. ಜೊತೆಗೆ ನಾನೊಂದು ಸ್ವಲ್ಪ ಗೋಡಂಬಿ, ರೋಸ್ಟೆಡ್ ಮಾಡಿದ ಗೋಡಂಬಿಯನ್ನು ಹಾಕ್ಕೊಂಡಿದ್ದೇನೆ. ಇದನ್ನೆಲ್ಲ ಹಾಕ್ಕೊಂಡು ಬೇಗ ಬೇಗ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆ ಬೇಗ ಬೇಗ ಸರ್ವ್ ಮಾಡಿಕೊಂಡು ತಿನ್ನಬೇಕು. ಅಂದರೆ ಇದು ಕ್ವಾಂಟಿಟಿನೇ ಕಡಿಮೆ ಆಗ್ತಾ ಹೋಗ್ತದೆ, ನೀವು ಮಾಡಿದಷ್ಟು ಸಿಗೋದೇ ಇಲ್ಲ ಅಂದರೆ ನಿಮಗೆ. ನೀವು ಒಬ್ರಿಗಾದರೆ ಇಷ್ಟು ಸಾಕಾಗ್ತದೆ, ಇನ್ನೊಂದಿಬ್ಬರು ಮೂವರಿಗೆ ಬೇಕಂದರೆ ನೀವು ಜಾಸ್ತಿ ಮಾಡಬೇಕು. ಬೇಗ ಬೇಗ ಮಿಕ್ಸ್ ಮಾಡ್ಕೊಂಡು ತಿನ್ನಬೇಕು. ಇದ್ರ ಜೊತೆ ನೀವು ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ, ಅದು ಕೂಡ ಟೇಸ್ಟ್ ತುಂಬ ಚೆನ್ನಾಗಿರ್ತದೆ. ಹಾಗೆ ಬೇಕಂದರೆ ನೀವು ಚಾಟ್ ಮಸಾಲ ಕೂಡ ಹಾಕ್ಕೊಳ್ಬೋದು, ಜೀರಿಗೆ ಪುಡಿ, ಅದನ್ನೆಲ್ಲ ಹಾಕ್ಕೊಂಡು ಸವಿಬೋದು. ನಾನಿಲ್ಲಿ ಸಿಂಪಲ್ಲಾಗಿ ಮಾಡಿ ತೋರಿಸ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಫಸ್ಟ್ ಟೈಮ್ ಯಾರಾದರೂ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬರ್ ಕೂಡ ಮಾಡ್ಕೊಳ್ಳಿ. ಒಂದು ಸತಿ ಟ್ರೈ ಮಾಡಿ. ಥ್ಯಾಂಕ್ ಯು.